ವೀಕ್ಷಕರೇ, ಚಂದ್ರಗ್ರಹಣ, ರಕ್ತ ಚಂದ್ರಗ್ರಹಣ ಸಂಭವಿಸಲಿದೆ. ಸಾಮಾನ್ಯವಾಗಿ ಗ್ರಹಣ ಅಂತ ಹೇಳಿದ್ರೆ ಎಲ್ಲರಲ್ಲೂ ಕೂಡ ಒಂದು ಕುತೂಹಲ ಇರುತ್ತೆ. ಕುತೂಹಲಕ್ಕಿಂತ ಹೆಚ್ಚಾಗಿ ಭಯ ಕೂಡ ಆವರಿಸುತ್ತೆ. ನಮಗೇನಾಗುತ್ತೆ, ನಮ್ಮ ರಾಶಿಯವ್ರಿಗೆ ಏನಾಗುತ್ತೆ, ನನಗೇನಾಗುತ್ತೆ ಅನ್ನುವ ಕುತೂಹಲ, ಭಯ ಒಂದು ಕಡೆ ಇರುತ್ತೆ. ಹಾಗಾದರೆ ಈ ಭಯಕ್ಕೆ ಏನು ಕಾರಣ? ಗ್ರಹಣ ಅಂದರೆ ಭಯ ಪಡಬೇಕಾ ಅನ್ನುವ ಪ್ರಶ್ನೆ ಕೂಡ ಕಾಡ್ತಾ ಇರುತ್ತೆ. ಇದೇ ಸಂದರ್ಭದಲ್ಲಿ ವೈಜ್ಞಾನಿಕವಾಗಿಯೂ ಕೂಡ ಗ್ರಹಣದ ಬಗ್ಗೆ ಒಂದಿಷ್ಟು ಕುತೂಹಲ ಇದ್ದೇ ಇರುತ್ತೆ. ವಿಜ್ಞಾನಿಗಳು ಹೇಳ್ತಾರೆ ಇದು ಸಾಮಾನ್ಯ ಪ್ರಕ್ರಿಯೆ, ಬಾಹ್ಯಾಕಾಶದಲ್ಲಿ ನಡೆಯುವಂಥ ಸಾಮಾನ್ಯ ಪ್ರಕ್ರಿಯೆ ಅಂತ ಹೇಳ್ತಾರೆ. ಆದರೂ ಕೂಡ ಗ್ರಹಣ ಅಂತ ಹೇಳಿದ್ರೆ ವಿಜ್ಞಾನಿಗಳು ಕೂಡ ಒಂದಿಷ್ಟು ಕುತೂಹಲದಿಂದ ನೋಡ್ತಾ ಇರ್ತಾರೆ. ಹಾಗಾದರೆ ಆ ಕುತೂಹಲಕ್ಕೂ ಜೊತೆಗೆ ಗ್ರಹಣಕ್ಕೆ ಸಂಬಂಧಪಟ್ಟಂತೆ ಧಾರ್ಮಿಕತೆ, ಹಿಂದೂ ಧರ್ಮದಲ್ಲಿರುವಂಥ ಮಹತ್ವ ಏನು, ಹಿಂದೂ ಧರ್ಮದಲ್ಲಿ ಗ್ರಹಣಕ್ಕಿರುವಂಥ ಮಹತ್ವ, ಜೊತೆಗೆ ಗ್ರಹಣದ ಸಂದರ್ಭದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ಇದಲ್ಲದೆ ಆಧ್ಯಾತ್ಮಿಕವಾಗಿ ಚಂದ್ರ ಅಂತ ಹೇಳಿದ್ರೆ ಮನಸ್ಕಾರಕ, ಮನಸ್ಸಿನ ಮೇಲೆ ಪ್ರಭಾವವನ್ನು ಬಿಡ್ತಾನೆ. ಸೊ ಇಂತಹ ಸಂದರ್ಭದಲ್ಲಿ ಮನಸ್ಸಿನ ಮೇಲೆ ಪ್ರಭಾವ ಬೀರುವಂಥ ಚಂದ್ರನಿಗೆ ಗ್ರಹಣ ಇಡುತ್ತಲ್ವ, ಇಂತಹ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಚರ್ಚಿಸ್ತಾ ಹೋಗ್ತೀನಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ರವಿಕುಮಾರ್ ಸಿ ಪಂಡಿತ್, ಧಾರ್ಮಿಕ ಚಿಂತಕರು, ಅದೇ ರೀತಿಯಾಗಿ ಶ್ರೀರಂಗ ಭಾರ್ಗವ್, ಸ್ಪಿರಿಚುವಲ್ ಹಿಪ್ನೋಥೆರಪಿಸ್ಟ್ ಆಗಿರ್ತಾರೆ. ಇನ್ನು ಚಂಪಾ ಶೇಷಾದ್ರಿ ಮೇಡಮ್ ಅವರು, ಆಧ್ಯಾತ್ಮಿಕ ಚಿಂತಕಿಯವರು. 3 ಜನಕ್ಕೆ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಚಂಪಾ ಮೇಡಮ್, ನಿಮ್ಮಿಂದನೇ ಕಾರ್ಯಕ್ರಮವನ್ನು ಶುರು ಮಾಡ್ತೀನಿ. ಗ್ರಹಣ ಅಂತ ಹೇಳಿದ್ರೆ ಎಲ್ಲರಲ್ಲೂ ಕೂಡ ಒಂದು ಭಯ ಇದೆ, ಎಲ್ಲರಲ್ಲೂ ಕೂಡ ಭಯ ಇರುತ್ತೆ. ಈ ಭಯ ಯಾಕೆ ಅನ್ನೋದು ನನ್ನ ಪ್ರಶ್ನೆ. ಯಾಕೆ ಅಂತ ಒಂದು ಪ್ರಶ್ನೆ ತಗೊಂಡಾಗ ಮೊದಲಿಗೆ ಏನಾಗುತ್ತೆ, ಎಲ್ಲ ಮಾಧ್ಯಮಗಳಲ್ಲಿ ಹೆಚ್ಚಾಗಿ ಗ್ರಹಣ ಬರೋಕ್ಕೆ ಮುಂಚೆನೇ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀರಾ. ಹೀಗೆ ಗ್ರಹಣ ಸ್ಟಾರ್ಟ್ ಆಗ್ತಾ ಇದೆ, ಈ ರೀತಿ ಇದೆ, ಹಂತಗಳಾಗಿ ತಗೊಳ್ತಾ ಹೋಗ್ತೀರಾ. ಅವಾಗ ಏನಾಗಿತ್ತು, ಎಲ್ಲರಲ್ಲೂ ಅಯ್ಯೋ ಗ್ರಹಣದ ಇದು ಏನಿರ್ಬೋದು, ಯಾವ ರೀತಿ ಶುರು ಆದರೆ ಏನಿರ್ಬೋದು, ನನ್ನ ರಾಶಿಗೆ ಏನಿರ್ಬೋದು, ನನ್ನ ಮುಂದಿನ ಯೋಜನೆಗಳೇನು ಅನ್ನೋದ್ರ ಮುಖಾಂತರ ಅವರು ಮೈಂಡ್ಗೆ ತಗೊಳ್ತಾ ಹೋಗ್ತಾರೆ. ಅದನ್ನ ತಗೊಳ್ತಾ ಹೋದಾಗ ಏನಾಗುತ್ತೆ, ಅವರಲ್ಲಿ ಕ್ವಶನ್ನು, ಈ ಟೈಮ್ ಬೀಯಿಂಗ್ ನಾನು ಯಾವ ರೀತಿ ಇರಬೇಕು, ಇದು ನಾನಿರೋ ಸರಿನಾ ತಪ್ಪ, ಅಥವಾ ಇದು ನಾನು ಈ ಗ್ರಹಣದ ದಿನ ಯಾವ ರೀತಿ ಪಾಲನೆ ಮಾಡಬೇಕು ಅನ್ನೋದು ಅವ್ರ ಮೈಂಡಲ್ಲಿ ಕೂತ್ಕೊಳ್ತಾ ಬರುತ್ತೆ. ಅದನ್ನ ಕೂಡಿಸ್ತೀರಾ. ಬಟ್ ಇದನ್ನ ನಾನು ಮಾಧ್ಯಮದ ಬಗ್ಗೆ ಹೇಳಿದಾಗ ಏನಂದ್ರೆ, ಒಂದು ಅರಿವನ್ನ ಮೂಡಿಸ್ತೀರಾ, ನೀವು ಒಂದು ಜಾಗೃತಿಯನ್ನ ಮೂಡಿಸ್ತೀರಾ ಜನಸಾಮಾನ್ಯರಲ್ಲಿ. ಈಗ ನಮ್ಮ ದಿನನಿತ್ಯದ ಜೀವನದಲ್ಲಿ ಹೇಗಿರುತ್ತೆ ಅಂದ್ರೆ, ಕಂಟಿನ್ಯೂಸ್ ನಾವೊಂದು ಬುಲೆಟ್ ಟ್ರೈನ್ ತರ ಹೋಗ್ತಾ ಇರ್ತೀವಿ. ಅಂದ್ರೆ ಎಲ್ಲೂ ಬ್ರೇಕ್ ಕೊಡಲ್ಲ. ಕಂಟಿನ್ಯೂಸ್ ನಮ್ಮ ರೂಟೀನ್ ಲೈಫಲ್ಲಿ ಒಂದು ಹೆಕ್ಟಿಕ್ ಶೆಡ್ಯೂಲ್ ಅಲ್ಲಿ ನಾವು ಪಾಸ್ ಆಗ್ತಾನೆ ಇರ್ತೀವಿ. ಆ ಪಾಸ್ ಆದ ಸಂದರ್ಭದಲ್ಲಿ ಗ್ರಹಣ ಅನ್ನೋ ವರ್ಡ್ ನಮಗೆ ಒಂದು ಬ್ರೇಕ್ ನ ಕೊಡುತ್ತೆ, ರಿಲ್ಯಾಕ್ಸ್ ನ ಕೊಡುತ್ತೆ. ನಮ್ಗೆ ಒಂದು ಅಲ್ಲಿ ನಮ್ಗೆ ಸಮತೋಲನ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶನ ಕೊಡುತ್ತೆ ಯೂನಿವರ್ಸ್ಗೆ ಅಂತ ನಾನು ಥ್ಯಾಂಕ್ಸ್ ಹೇಳ್ತೀನಿ ಯೂನಿವರ್ಸ್ಗೆ. ನಾನು ಅದನ್ನು ಭಯ ಪಟ್ಕೊಳ್ಳಲ್ಲ. ಯೂನಿವರ್ಸ್ನಾಗೆ ಸ್ವಲ್ಪ ಸ್ಲೋ ಆಗಿ ಹೋಗಮ್ಮ, ಸ್ವಲ್ಪ ನಿಧಾನಕ್ಕೆ ಹೋಗು, ಸ್ವಲ್ಪ ಮೂವ್ ಮಾಡೋ ಅನ್ನೋದು ನಮಗೆ ಒಂದು ಯೂನಿವರ್ಸ್ ಇಂದ ಮೆಸೇಜ್ ಸಿಗುತ್ತೆ ನಮ್ಗಲ್ಲಿ. ಆ ಮೆಸೇಜ್ ಅಲ್ಲಿ ನಾವು ಏನ್ ಮಾಡ್ತಾ ಹೋಗ್ತೀವಿ, ಪ್ರತಿಯೊಂದನ್ನು ಗಮನಿಸ್ತಾ ಹೋಗ್ತೀವಿ ಸೂಕ್ಷ್ಮವಾಗಿ, ಹಾಗೂ ಹೋಗುಗಳೇನು ಇದೇನು ಅಂತ. ಈಗ ಗ್ರಹಣ, ಕೆಲವರು ಗ್ರಹಣ ಅಂದ್ರೆ ಗ್ರಹಚಾರ, ನಮಗೆ ಏನೋ ಇದು ಅಂತ ಹೇಳ್ಕೊಳ್ತೀವಿ. ನಮಗೇನ್ ನಷ್ಟ ಆಗುತ್ತೆ, ಲಾಭ ಆಗುತ್ತೆ, ಆಮೇಲೆ ನಮಗೇನಾಗುತ್ತೆ ಅನ್ನೋ ಆತಂಕಗಳಲ್ಲಿ ಜಾಸ್ತಿ ಇರ್ತಾರೆ ಅವರು. ಆತಂಕಕ್ಕೆ ಒಳಗಾಗೋ ರೀತಿ ಏನೂ ಇಲ್ಲ. ಇಟ್ ಈಸ್ ನಾರ್ಮಲ್ ಅಂಡ್ ನ್ಯಾಚುರಲ್. ಯಾಕಂದ್ರೆ ನಾವು ಪ್ರಕೃತಿ ಜೊತೆಗೇನೆ ನಾವು ಜರ್ನಿ ಮಾಡ್ತಾ ಇದೀವಿ. ಈಗ ಪ್ರಕೃತಿ ಜೊತೆಗೇನೆ ನಾವು ನಡ್ಕೊಳ್ತಾ ಹೋಗ್ತಾ ಇದೀವಿ. ದಿನ ಬೆಳಗ್ಗೆ ಸೂರ್ಯ, ಚಂದ್ರ, ಭೂಮಿ, ಗ್ರಹ ರಾಶಿ ಮಂಡಲಗಳ ಜೊತೆಗೆ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಈ ಜರ್ನಿ ಸ್ಟಾರ್ಟ್ ಆಗುವಾಗ ನಾವು ಯಾಕೆ ಅಲ್ಲಿ ಆತಂಕ ಪಡಬೇಕು, ಯಾಕೆ ಹೆದರಿಕೆ ಪಡಬೇಕು? ಯಾಕೆಂದ್ರೆ ದಿನನಿತ್ಯದಲ್ಲಿ ನೋಡುವ ಸೂರ್ಯ ಚಂದ್ರರೇ, ದಿನನಿತ್ಯ ನೋಡುವ ಪೃಥ್ವಿನೇ, ದಿನನಿತ್ಯ ನೋಡುವ ಆಗು ಹೋಗುಗಳ ಮಧ್ಯದಲ್ಲಿ ನಾವೇಕೆ ಅಲ್ಲಿ ಆತಂಕಗೊಳಗಬೇಕು? ನನ್ನ ಒಂದು ಮನದಾಳದ ಪ್ರಶ್ನೆ ಇಲ್ಲಿ. ಸೊ ಹಾಗಾಗಿ ನಾನು ಹೇಳೋದು, ಈಗ ಅದರಲ್ಲಿ ಕೆಲವೊಂದು ಹೇಳ್ತಾರೆ ನೋಡಿ, ಇದಾಗಿದ ತಕ್ಷಣ ಒಂದು ಉದ್ದು ಶಾಂತಿ ಕೊಡೋದಾಗ್ಲಿ, ಅಥವಾ ಇನ್ನೊಂದು ಟೆಂಪಲ್ಗೆ ಹೋಗೋದ್ರಿಂದ. ದಿನನಿತ್ಯ ನಾವು ಟೆಂಪಲ್ಗೆ ಹೋಗ್ತಾ ಇರ್ತೀವಿ, ವಾರಗಟ್ಲೆನೂ ನಾವು ಹೋಗ್ತಾ ಇರ್ತೀವಿ, ಪ್ರತಿಯೊಂದು ಮಾಡ್ತಾ ಇರ್ತೀವಿ, ಆಚಾರ ವಿಚಾರ ಸಂಪ್ರದಾಯ ಎಲ್ಲ ಮಾಡ್ತಿರ್ತೀವಿ. ಆ ಒಂದು ಸಂದರ್ಭ ಬಂದಾಗ ಯಾಕೆ ನಾವು ಹಿಂಜರಿತೀವಿ, ಯಾಕೆ ಹೆದರ್ತೀವಿ? ನಮಗೆ ಅದನ್ನ ಎದುರಿಸೋ ತಾಕತ್ತು ಕೂಡ ಪ್ರಕೃತಿಯೇ ನಮಗೆ ಕೊಡುತ್ತೆ. ಅಲ್ಲಿ ಯಾಕೆ ಪ್ರಕೃತಿ ಅಂದಾಗ ಮೆಸೇಜ್ ಕೊಡುತ್ತೆ ಇನ್ನೊಬ್ರು ಹಿರಿಯರ ಮುಖಾಂತರ. ಇಲ್ಲ, ನೀವೊಂದು ಸ್ವಲ್ಪ ಬ್ರೇಕ್ ತಗೊಂಡು ನೋಡಿ, ಈ ರೀತಿ ಮಾಡ್ಕೊಳ್ಳಿ, ಈ ರೀತಿ ಒಂದು ಶಾಂತಿ ಸಮಾಧಾನಕ್ಕೆ ಸೂಕ್ತವಾದ ಮಾಹಿತಿಗಳನ್ನ ಹಿರಿಯರ ಮುಖಾಂತರ ಮಾರ್ಗದರ್ಶನ ನಮ್ಗೆ ಕೊಡುತ್ತೆ. ಅದರಲ್ಲಿ ನೀವು ಆತಂಕ ಪಡೋದು ಏನಿಲ್ಲ. ಅಯ್ಯೋ ಆ ಗುರುಗಳು ಹೀಗೆ ಹೇಳಿದ್ರು, ಈ ಪಂಡಿತರಿಗೆ ಹೇಳಿದ್ರು, ಏನು ಇಲ್ಲ. ಅವ್ರು ಹೇಳ್ತಾ ಇರೋದು ಒಂದು ಯೂನಿವರ್ಸ್ ಇಂದ ಏನ್ ಬಂದಿರುತ್ತೆ ಆ ಮೆಸೇಜ್ ನಿಮ್ಗೆ ತಲುಪಿಸ್ತಾರೆ, ಒಂದು ಮೀಡಿಯಾ ಆಗಿ ತಲುಪಿಸ್ತಾರೆ. ಅದನ್ನ ನೀವು ಅಳವಡಿಸ್ಕೊಳ್ಳಿ. ನೀವು ಹಾಗಾಗಿ ಅದನ್ನೇ ತುಂಬಾ ತಲೆಗೆ ಹಿಡಿದಿಟ್ಕೊಂಡು ಟೆನ್ಷನ್ ಮಾಡ್ಕೊಂಡು ಅಕಸ್ಮಾತ್
ಆದ್ಮೇಲೆ ಆಗಿಲ್ಲ ಅಂದ್ರೆ ನಾನು ಹೆಸರು ಕಾಳು ಕೊಟ್ಟಿಲ್ಲ ಅಂದ್ರೆ ನಂಗೆ ಈ ಪ್ರಾಬ್ಲಮ್ ಐತೇನೋ, ನಾನು ಉದ್ದು ಕೊಟ್ಟಿಲ್ಲ ಅಂದ್ರೆ ಈ ಪ್ರಾಬ್ಲಮ್ ಐತೇನೋ, ನಾನು ದೇವಸ್ಥಾನಕ್ಕೆ ಇಷ್ಟು ಕೊಟ್ಟಿಲ್ಲ ಅಂದ್ರೆ ಇದು ಪ್ರಾಬ್ಲಮ್ ಐತೇನೋ. ಆ ರೀತಿ ಮನಸ್ಸಿನ ಏನ್ ಹೇಳ್ತೀವಿ ನಾವು, ಒಂದು ಶಾಂತತೆಯನ್ನ ಕದಡ್ಕೋಬೇಡಿ, ಒಂದು ಸಮಸ್ಥಿತಿಗೆ ಇಟ್ಕೊಳ್ಳಿ, ಬ್ಯಾಲೆನ್ಸಿಂಗ್ ಆಗಿ ಇಟ್ಕೊಳ್ಳಿ. ಆ ಬ್ಯಾಲೆನ್ಸಿಂಗ್ ಆಗಿ ಇಟ್ಕೊಂಡಾಗ ಚಂದ್ರ ಅಂದಾಗ ಏನ್ ಬರುತ್ತೆ, ಮನಸ್ಸೇ ಚಂದ್ರ ಅಷ್ಟೇ. ಈಗ ಅವನು ಹೇಗೆ ಶಾಂತವಾಗಿ ಹೇಗಿರ್ತಾನೆ ಅದೇ ರೀತಿ ನೀವು ಇರಿ, ಶಾಂತತೆಯಲ್ಲಿರಿ. ನಿಮ್ಮ ಶಾಂತತೆನೇ ನಿಮ್ಮ ನಾನು ಹೇಳೋದು ದೋಷ ನಿವಾರಣೆಗಳೇನಿರುತ್ತೆ ಅದೇ ನಿಮಗೆ ಮಾರ್ಗದರ್ಶನ ಕೊಡ್ತಾ ಹೋಗುತ್ತೆ. ವೆನ್ ವಿ ಆರ್ ಟ್ರಾವೆಲಿಂಗ್ ವಿತ್ ಯೂನಿವರ್ಸ್, ವೈ ಶುಡ್ ವರಿ, ಯಾಕೆ ತಗೊಳ್ತೀರಾ ಸ್ಟ್ರೆಸ್, ಯಾಕೆ ತಗೊಳ್ತೀರಾ ಅದನ್ನ ಒಂದು ದೊಡ್ಡ ಕ್ವಶನ್ ಪೇಪರ್ ತರ ಯಾಕೆ ಮಾಡ್ಕೊಳ್ತೀರಾ? ಸಣ್ಣದು, ನಾವೇ ಸಣ್ಣವರು, ಪ್ರಪಂಚ ದೊಡ್ಡದು, ನಮಗಿಂತ ಪ್ರಪಂಚ ದೊಡ್ಡದು, ಅದರಲ್ಲಿ ನಾವು ಸೇರ್ಕೊಳ್ಳೋಣ. ಇದು ಸೇರುವ ಪ್ರಯತ್ನ ಅಲ್ವಾ? ಏನ್ ಬರುತ್ತೆ ಪ್ರಕೃತಿಯಿಂದ ಏನ್ ಬರುತ್ತೆ ಅದನ್ನ ಸ್ವೀಕರಿಸಕ್ ನಾವು ಸೇರ್ಕೊಳ್ಳೋಣ. ಸೇರಿದಾಗ ನಮಗೆ ಅನುಭವಿಸ್ಬೋದು. ನಾವು ಅನುಭವಿಸಕ್ಕೆ ಅವಕಾಶ ಇಲ್ದಿರ ನಾವು ಪ್ರಶ್ನೆಗಳ ಸುರಿಮಳೆನೆ ನಮ್ಮಲ್ಲೇ ನಾವು ಇಟ್ಕೊಂಡಾಗ ನಮಗೆ ಎಲ್ಲೂ ಉತ್ತರ ಸಿಗೋದಿಲ್ಲ. ನಮ್ಗೆ ಏನಾಗುತ್ತೆ, ಉತ್ತರ ಅಲ್ಲೇ ತಡೆ ಆಗುತ್ತೆ. ನಾವೇನಾಗ್ತೀವಿ, ಲೈಫ್ ಲಾಂಗ್ ಮೊರೆ ಹೋಗ್ತಾ ಇರ್ತೀವಿ, ಪ್ರಶ್ನೆ ಕಡೆಗೆ ಉತ್ತರ ಸಿಗೋದಕ್ಕಿಂತ ಹೆಚ್ಚಾಗಿ ಪ್ರಶ್ನೆಗೆ ಹೋಗ್ತಾ ಇರ್ತೀವಿ. ಕಂಪ್ಲೀಟ್ ಕ್ವಶನ್ ಮಾರ್ಕ್, ನಮ್ಮ ಲೈಫ್ನೇ ಒಂದು ಕ್ವಶನ್ ಮಾರ್ಕ್ ಮಾಡ್ಕೊಳ್ತೀವಿ. ನಾನು ಹೇಳೋದು ಅದು ಬೇಡ. ಜರ್ನಿ ವಿತ್ ನೇಚರ್ ಜೊತೆಗೆ ಜರ್ನಿ ಮಾಡಿ, ಪ್ರಕೃತಿ ಜೊತೆಗೆ ಪ್ರತಿದಿನ ಆ ಸವಿಯನ್ನ ಅನುಭವಿಸಿ. ಈಗ ನಾಳೆ ಗ್ರಹಣ, ಹಂಗ್ ನೋಡಕ್ ಹೋದ್ರೆ ಹೇಳ್ತಾರೆ ಹಿರಿಯರು, 2 ದಿನ ಮುಂಚೆ, ಗ್ರಹಣದ ಮುಂಚೆ ಹೊರಗಡೆ ಹೋಗ್ಬಾರ್ದು, ಟ್ರಾವೆಲ್ ಮಾಡಬಾರ್ದು, ಹುಷಾರು. ಆಮೇಲೆ ಇದು ಪ್ರೆಗ್ನೆಂಟ್ ಇದ್ರೆ ಎಲ್ಲ ಕಿಟಕಿ ಬಾಗ್ಲೆಲ್ಲ ಹಾಕ್ಬಿಟ್ಟು ಎಲ್ಲ ಒಳಗಡೆ ಕೂತ್ಕೊಂಡ್ಬಿಡ್ಬೇಕು, ನೀವು ಮಾಡ್ಬೇಕು ಅಂತ. ಈಗ ನಾನು ಹೇಳ್ತೀನಿ, ಕೆಲವು ಬಿಲ್ಡಿಂಗ್ ಕೆಲಸ ಮಾಡ್ತಾ ಇರ್ತಾರೆ ಮಹಿಳೆಯರು, ಅವ್ರಿಗೆ ಯಾವ ಪ್ರೊಟೆಕ್ಷನ್ ಇದೆ? ಅವ್ರು ಕೂಲಿ ಕೆಲಸ ಮಾಡ್ತಾ ಇರ್ತಾರೆ, ಅವ್ರು ಮಾಡ್ಲಿಲ್ಲ ಅಂದ್ರೆ ಅವ್ರು ಹೊಟ್ಟೆಪಾಡು, ಅವ್ರು ಮಾಡ್ಲೇಬೇಕು. ಆಮೇಲೆ ಈಗ ನಾನು ಹೇಳ್ತೀನಿ, ಈಗ ನೋಡಿ ಎಲ್ಲವೂ ಕ್ಲೆನ್ಸ್ ಮಾಡಬೇಕು, ಗ್ರಹಣ ಆದಾಗ ದರ್ಬೆ ಹಾಕಬೇಕು, ಯಾವ್ದು ರೀತಿ ಸೋಕ್ಬಾರ್ದು ಅಂತಾರೆ. ಈಗ ಯಾವ ಪ್ರಾವಿಷನ್ ಸ್ಟೋರ್ಸ್ ಅಲ್ಲಿ ಕರೆಕ್ಟ್ ಆಗಿ ಎಲ್ಲ ಮಾಡಿರ್ತಾರೆ, ಜನಸಾಮಾನ್ಯ ಪ್ರಶ್ನೆ ತಗೊಂಡಾಗ ಯಾರೋ ನಾವೊಂದು ಮಾಡ್ಬೋದು, ನಾವು ಮನೆಗಳಲ್ಲಿ ನಾವು ಮಾಡ್ತೀವಿ, ಹಿರಿಯರು ಪಾಲನೆ ಮಾಡಿರೋದನ್ನ. ಆದ್ರೆ ಅಲ್ಲಿ ದೊಡ್ಡೋರು ಅಂತ ಮಾಡಿರೋದನ್ನ ನಾವು ಮಾಡಿದಾಗ, ಇವಾಗ ಅಂಗಡಿಯಲ್ಲಿ ಇವಾಗ ಒಂದು ಹೂವು ಮಾರ್ಕೆಟ್ ಇಂದ ಬಂದು 2-3 ದಿನ ಆಗಿರುತ್ತೆ, ಗ್ರಹಣದ ಎಫೆಕ್ಟು ಅದ್ರ ಮೇಲೆ ಆಗಿರುತ್ತೆ. ನಾನು ಅದೇ ಹೂವನ್ನ ತಂದು ನಾನು ದೇವ್ರು ತೊಳೆದಿರ್ತೀನಿ, ಬಟ್ ನಾನು ಅದೇ ಹೂವನ್ನ ಇಟ್ಟಿರ್ತೀನಿ. ಸೊ ನನಗೆ ಇಲ್ಲಿ ತನಕ ನಾನು ಆ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಇದ್ದೀನಿ, ಇದು ಎಷ್ಟು ಸರಿ ಎಷ್ಟು ತಪ್ಪು, ಇದನ್ನ ಯಾವ ರೀತಿ ನಾನು ವಿಮರ್ಶೆ ಮಾಡ್ಕೋಬೇಕು ಅನ್ನೋದು ನನ್ನಲ್ಲೂ ಒಂದು ಕ್ವಶನ್ ಇದೆ. ಅದಕ್ಕೆ ನಾನು ಒಬ್ರು ಯಾರಾದ್ರೂ ಹಿರಿಯರ ಮುಖಾಂತರ ಆ ಪ್ರಶ್ನೆಗೆ ಉತ್ತರ ಕಂಡ್ಕೋಬೇಕು ಅಂತ ಇದ್ದೀನಿ. ಇವಾಗ ನಾವಿಷ್ಟೆಲ್ಲ ಮಾಡ್ತೀವಿ, ಅಲ್ಲಿ ಮಾರ್ಕೆಟಿಂದ ಹೂವು ಬಂದು 3 ಡೇಸ್ ಆಗಿರುತ್ತೆ, ನಾನು ತರ್ತೀನಿ ದೇವ್ರನ್ನ, ನಾನು ಎಲ್ಲ ನೀಟಾಗಿ ಶುಚಿ ಬುಟ್ಟಲಾಗೆಲ್ಲ ಮಾಡಿ ನಾನು ಮಾಡ್ತೀನಿ, ಆ 3 ದಿನದ ಹೂವನ್ನೇ ನಾನು ಇಡ್ತೀನಿ. ಅಲ್ಲಿ ಅವಾಗ ಹೇಗೆ ಬರುತ್ತೆ, ಅದು ಗ್ರಹಣಕ್ಕೆ ಹೇಗೆ ರಿಲೇಟ್ ಆಗುತ್ತೆ? ಈಗ ಕಂಪ್ಲೀಟ್ ಅಂದಾಗ ನಾನು ಕಂಪ್ಲೀಟ್ ಅದಕ್ಕೆ ಸರೆಂಡರ್ ಆಗಿ ನಾವು ಮಾಡಲೇಬೇಕು. ಕಂಪ್ಲೀಷನ್ ಇಲ್ಲ ಅಂದಾಗ ಅರ್ಧಂಬರ್ಧ ವಿಷಯ ತಿಳಿದು ನಾನು ಒದ್ದಾಡೋದು ಬೇಡ. ಸೊ ನಮಗೆ ಹೇಗೆ ಬರುತ್ತೆ, ನನ್ನ ಮನಸ್ಥಿತಿನ ಶಾಂತತೆಯಲ್ಲಿ ಇಟ್ಕೊಂಡು ನಾನು ಹೇಗೆ ಮಾಡ್ಬೇಕು ಹಾಗೆ ನಾನು ಮುಂದುವರ್ಸ್ಕೊಂಡು ಹೋಗೋಣ. ಯಾಕೆ ಆಲೋಚನೆಗಳನ್ನ ಮತ್ತಷ್ಟು ಒಗ್ಗೂಡಿಸ್ಕೊಂಡು ನಾನು ಮಾನಸಿಕವಾಗಿ ಕುಗ್ಗಬೇಕು ಅನ್ನೋದು ನನ್ನ ಒಂದು ಪರ್ಸನಲ್ ಅನಿಸಿಕೆ.